ಭಾರ್ಗವಿ LLB ನಾಳೆ ಎಪಿಸೋಡಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಭಾರ್ಗವಿ ಕಾಲಿಗೆ ಮುಳ್ಳು ಚುಚ್ಕೊಂಡಿರ್ತೈತಲ್ಲ, ಅದನ್ನು ಅರ್ಜುನ್ ತೆಗಿತಾನೆ. ಅರ್ಜುನ್ ತೆಗ್ದಾಗ ಭಾರ್ಗವಿ ನೋವಾಯ್ತಾ ಅಂತೆಲ್ಲ ಕೇಳ್ತಾನೆ. ಇಲ್ಲ ಪಾರ್ಥ ಅಂದ. ಮನಸ್ಸಲ್ಲೇ ಎಷ್ಟೊಂದು ಪ್ರೀತಿ ಇಟ್ಕೊಂಡು ಆದರೂ ಸುಮ್ಮನೆ ನನ್ನ ಮೇಲೆ ಕೋಪ ಇದೆ ಅನ್ನೋ ರೀತಿ ವರ್ತಿಸ್ತಾ ಇದೆಯಲ್ಲ ಅರ್ಜುನ್ ಅಂತ ಮನಸ್ಸೊಳಗೆ ಅನ್ಕೊತಾ ಇರ್ತಾಳೆ ಭಾರ್ಗವಿ ಅಂದ್ಕೊಂಡಾಗ ಸರಿ ಭಾರ್ಗವಿ ಹೋಗೋಣ ನಡಿ, ಲೇಟ್ ಆಗುತ್ತೆ ಅಂತೆಲ್ಲ ಸರಿ ಪಾರ್ಥ ಹೋಗೋಣ ನಡಿ ಅಂತೆಲ್ಲ ಹೇಳ್ತಾನೆ. ಡ್ಯಾಡ್ನ ಬಿಡಿಸ್ಕೊಳೋದು ತುಂಬ ಇಂಪಾರ್ಟೆಂಟ್ ಇದೆ ಅಲ್ಲ, ಸರಿ ಹೋಗೋಣ ನಡಿ ಅಂತೆಲ್ಲ, ಸರಿ ಹೋಗೋಣ ನಡಿ ಅರ್ಜೆಂಟ್ ಆಗ್ತಾಯಿದೆ ಅಂತೆಲ್ಲ ಹೇಳ್ತಾನೆ. ಈ ಕಡೆ ಇದ್ದು ಅವರು ರೆಡಿ ಆಗ್ತಾ ಇರ್ತಾರೆ. RP ಅನ್ನೋರು ಹೋಗಬೇಕು ಅಂತೆಲ್ಲ ರೆಡಿ ಆಗ್ತಾರೆ. ಹೋಗಬೇಡ ಆರ್ಕೆ, ನೀನು ಹೆಂಗಾದರೂ ಮಾಡಿ ನಿನ್ನ ಶತ್ರು ಇದ್ದಾರಲ್ಲ ಆ ನಿನ್ನ ಶತ್ರು ಆ JPನ ನೋಡಿಕೊಂಡೇ ಹೋಗುವಂತಿ ನೀನು ಅಂತೆಲ್ಲ, ಸೋಲು ನೋಡಿಕೊಂಡೇ ಹೋಗಬೇಕು ನೀನು, ಅಲ್ಲಿವರೆಗೂ ಹೋಗೋದೇನು ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳ್ತಾನೆ. ಸರಿ ಬಿಡು ಅಂತೆಲ್ಲ ಹೇಳ್ತಾನೆ. ಸರಿ ಬಿಡು ಅಂತ ಅಲ್ಲಿ ಸುಮ್ಮನೆ ಇರೋ ಟೈಮ್ ಈ ಕಡೆಯಿಂದ ಇವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋಕ್ಕಂತ ಕರ್ಕೊಂಬಂದಿರ್ತಾರಲ್ಲ, ಫೋನಲ್ಲಿ ಮಾತಾಡ್ಕೊಳ್ಳೋದು, ನಾನು ನಿನ್ನ ಸೋಲಿಸ್ತೀನಿ ಅಂತೆಲ್ಲ ಅವರು ಇವರೇನು ಇರ್ತಾರಲ್ಲ ಗಂಗಾ ಅನ್ನೋರು ಅವ್ರು JP ಹತ್ರ ಜಗಳ ಮಾಡ್ತಾ ಇರೋದು, ಈ ಕಡೆಯಿಂದ ಹೆಂಗೋ ನಾವು ಮಾಡಿ ಸಾಯಕ್ಕೂ ಇಷ್ಟೊಂದು ಕ್ಯೂರಿಯಾಸಿಟಿಯಿಂದ ಹೋಗ್ತಾ ಇದೆಯಲ್ಲ ಅಂತೆಲ್ಲ ಅವ್ರ ಹೆಂಡತಿ ಕೇಳ್ತಾ ಇರ್ತಾಳೆ. ಏನು ಮಾಡಬೇಕು ಅಟ್ಲೀಸ್ಟ್ ನಮ್ಮ ಮನೆಯವರಾದರೂ ಸೇಫ್ ಆಗಿರ್ತಾರಲ್ಲ ಅನ್ನೋದಕ್ಕೆ ಎಲ್ಲದಕ್ಕೂ ರೆಡಿ ಇದ್ದೀನಿ ನಾನು ಅಂತೆಲ್ಲ ಹೇಳ್ತಾನೆ. ನಿಮ್ಮ ಮನೆಯವರು ಎಲ್ಲದಕ್ಕೂ ರೆಡಿ ಇರ್ತಾರ, ಒಬ್ಬೊಬ್ಬರನ್ನೇ ಅಲ್ಲಿಗೆ ಕಳಿಸ್ತೀನಿ ನೋಡು ಅಂತೆಲ್ಲ ಹೇಳ್ತಾನೆ. ಇದೆಲ್ಲ ಒಳ್ಳೇದಲ್ಲ ನೋಡು ಅಂತೆಲ್ಲ ಅವ್ರು ಹೇಳ್ತಾರೆ. ಒಳ್ಳೇದಲ್ಲ ನೋಡು ಅಂದ್ರೂ ಕೇಳೋಂಗಿಲ್ಲ. ಹೀಗೆ ಹೆಂಗನ ಮಾಡಿ ಬೇಲ್ಗೆ ಅಪ್ಲೈ ಮಾಡಿರ್ತಾರಲ್ಲ ಇವರು, ದುಡ್ಡು ಅರೇಂಜ್ ಮಾಡಿರಬೇಕು ಅನ್ನೋದಾಗ ಈ ಕಡೆಯಿಂದ ಸರಿ ನಡೀರಿ ಇವತ್ತೇ ನಿಮ್ಮದು ಕೊನೆ ದಿನ ಅಂತೆಲ್ಲ, ಅಂದರೆ ಮೊದಲೇ ಇವರೆಲ್ಲ ಪ್ಲ್ಯಾನ್ ಮಾಡಿರ್ತಾರಲ್ಲ ಜೈಲಲ್ಲಿ ಗಲಭೆ ಎಬ್ಬಿಸಿ JP ಸಾಯಂಗೆ ಮಾಡಬೇಕು ಅಂತೆಲ್ಲ ಗಂಗಾ ಗಾಯತ್ರಿ ದೇವಿ ಹೇಳಿರ್ತಾರಲ್ಲ, ಅದು ನಡಿ ಇವತ್ತೇ ಜೈಲಲ್ಲಿ ನಿಮ್ಮದು ಕೊನೆ ದಿನ ಅಂತೆಲ್ಲ ಹೇಳ್ದೆ. ಸರಿ ಹೋಗೋಣ ನಡಿ ಅಂತ, ಸಾವಿಗೂ ಹೆದರೋದಿಲ್ಲ ನಾನು ಅಂತೆಲ್ಲ ಹೇಳ್ದೆ. ಅದೇ ಟೈಮಿಗೆ ಅರ್ಜುನ್ ಬಂದು ಅವ್ರ ಕೈ ಹಿಡ್ಕೊತಾರೆ. ಯಾವುದು ಅಂದರೆ ಅವ್ರ ಡ್ಯಾಡಿದು ಕೈ ಹಿಡ್ಕೊತಾರೆ. ಸರ್ ನೋಡಿ ಸರ್, ನಮ್ಮ ಕಾನೂನು ಪ್ರಕಾರ, ನಮ್ಮ ರೂಲ್ಸ್ ಪ್ರಕಾರ ನೀವು ಇಲ್ಲಿ ಮಾತಾಡೋ ಹಂಗಿಲ್ಲ. ನೀವೇನಾದರೂ ಮಾತಾಡೋದಿದ್ರೆ ನಾವು ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ಮೇಲೆ ನೀವು ಎಷ್ಟಾದರೂ ಮಾತಾಡ್ಬೋದು, ನಮ್ಮ ಕಡೆಯಿಂದ ಏನು ಅಬ್ಜೆಕ್ಷನ್ ಇರಲ್ಲ, ಪ್ಲೀಸ್ ನಮ್ಮನ್ನು ಹೋಗೋಕ್ಕೆ ಬಿಟ್ಬಿಡಿ ಅಂತೆಲ್ಲ ಹೇಳ್ತಾನೆ. ಸರ್ ಈಗ ಎಲ್ಲಿ ಹೋಗೋಕ್ಕೆ ಬಿಡೋಂಗಿಲ್ಲ JP ಸಾರ್ನ ಯಾಕೆ ಬಿಡಲ್ಲ ಅಂದರೆ, JP ಸಾರ್ಗೆ ನಾವು ಬೇಲ್ ತಂದಿದ್ವಿ ಆಲ್ರೆಡಿ ಅಂತೆಲ್ಲ ಹೇಳ್ತಾನೆ. ಏನು ಹೇಳ್ತಾ ಇದ್ದೀರಾ ನೀವು ಅಂತೆಲ್ಲ, ಹ್ಞೂ ಸರ್ ನಮ್ಮ ಡ್ಯಾಡಿಗೆ ಬೇಲ್ ಸಿಕ್ಕಿದೆ ನೋಡಿ ಅಂತ ಹೇಳಿ ಬೇಲ್ ಲೆಟರ್ ಕೊಡ್ತಾನೆ. ಬೇಲ್ ಲೆಟರ್ ಕೊಟ್ಕೊಳ್ಳಿ ಆವಾಗ ಇನ್ಸ್ಪೆಕ್ಟರ್, ಯಾಕಂದರೆ ಇನ್ಸ್ಪೆಕ್ಟರ್ ಗಾಯತ್ರಿ ದೇವಿ ಕಡೆ ಇರೋದ್ರಿಂದ ಇನ್ಸ್ಪೆಕ್ಟರ್ಗೆ ತುಂಬ ಶಾಕ್ ಆಗ್ತದೆ. ತುಂಬ ಶಾಕ್ ಆದರೆ ಸರಿ ಬಿಡು ಅಂತೆಲ್ಲ ಸರಿ ಡ್ಯಾಡ್ ಮನೆಗೆ ಹೋಗೋಣ ಬಾ ಅಂತೆಲ್ಲ ಹೇಳ್ತಾನೆ. ನೀನು ಭಾರ್ಗವಿ ನಮ್ಮ ಮಗ ಸೊಸೆ ಇರೋದ್ರಿಂದ ನಾನು ಎಷ್ಟು ಸೇಫ್ ಆಗಿದ್ದೀನಿ ನೋಡು ಅಂತೆಲ್ಲ ಹೇಳ್ತಾರೆ. ಅವರು ಅಂದರೆ ಗೊತ್ತಿರುತ್ತೆ ಬಟ್ ಏನು ಹೇಳಲ್ಲ. ಸರಿ ಅದೇ ಟೈಮಿಗೆ ಮನೆಗೆ ಹೋಗೋಣ ಬಾ ಅಂತ ಹೇಳ್ತಾರೆ. ಅರ್ಜುನ್ ಈ ಕಡೆ ಈಕೆ ಅಳ್ತಾ ಕುಂತಿರ್ತಲ್ಲ ನಿರ್ಮಲ, ನೋಡು ನಾನು ಅರ್ಜುನ್ ನನಗೆ ಮಾತು ಕೊಟ್ಟಾನ, JPನ ಇವತ್ತು ಮನೆಗೆ ಕರ್ಕೊಂಡೇ ಬರ್ತೀನಿ ಅಂತೆಲ್ಲ ಹೇಳಿರ್ತಾನೆ. ನಾನು ಒಬ್ಬನೇ ಬರೋಲ್ಲ ಡ್ಯಾಡ್ನ ಕರ್ಕೊಂಡ್ಬರ್ತೀನಿ ಅಂತೆಲ್ಲ ಹೇಳಿದ್ರು. ಹೆಂಗೆ ಮಾಡಬೇಕು ಹಿಂಗಿಲ್ಲ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರೋ ಇದೇ ಟೈಮಿಗೆ ಅರ್ಜುನು ಅವ್ರ ಡ್ಯಾಡಿನ ಕರ್ಕೊಂಡು ಮನೆಗೆ ಬರ್ತಾರೆ. ಭಾರ್ಗವಿ ಫಸ್ಟ್ ಅರ್ಜುನ್ ಹೊರಗಡೆ ಬಂದು ನಿಂತು ಅಮ್ಮ ಅಂತೆಲ್ಲ ಹೇಳ್ತಾನೆ. ಅರ್ಜುನ್ ಅಮ್ಮ ಅಂತ ಹೇಳಿದಾಗ ಅವಾಗ JP ಬಂದು ನಿಂತಿರ್ತಾನೆ. JP ಬಂದ್ಯಾ JP ನೀನು ಅಂತೆಲ್ಲ ಹೇಳಿ ನಿರ್ಮಲ ಹೋಗಿ ಹಗ್ ಮಾಡ್ಕೊಂಡಾಗ ರಿತು ಫೋನ್ ಮಾಡಿ ಹೇಳ್ತಿದ್ಲು, ನಿಮ್ಮನ್ನು ಇವತ್ತೇ ಸಾಯಿಸಿಬಿಡ್ತಾರ ಅಂತೆಲ್ಲ ಹೇಳಿಬಿಟ್ಟಿದ್ರು. ನನಗೆ ತುಂಬ ಅಂದರೆ ತುಂಬಾ ಭಯ ಆಗಿತ್ತು JP ಅಂತೆಲ್ಲ ಹೇಳಿ ಹಾಗೆ ಮಾಡ್ಕೊಂಡು ಅಳ್ತಾ ಇರ್ತಾರೆ. ನನಗೇನಾಗ ಬಿಡಲ್ಲಲ್ಲ, ನನ್ನ ಮಗ ನನ್ನ ಸೊಸೆನೇ ನನ್ನ ಆಸ್ತಿ, ಇವತ್ತೇನೇ ನನ್ನ ಆಸ್ತಿ ಅಂತ ನಾನು ಹೇಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ನನ್ನ ಆಸ್ತಿ ಏನಿದ್ರು ಅದು ನನ್ನ ಮಗ ನನ್ನ ಸೊಸೆ ಅಂತೆಲ್ಲ ಹೇಳ್ತಾನೆ. ಇದೇ ಟೈಮಿಗೆ ಬೃಂದಾಗ ಒಳಗೆ ಸಂಕಟ ಆಗ್ತಾ ಇರ್ತೈತಿ. ಮಾವ ಬಂದುಬಿಟ್ರಲ್ಲಪ್ಪ, ನನ್ನ ಆಸೆ ಕನಸು ಎಲ್ಲ ಮುಗೀತು, ಈ ಮನೆಯದ ಆಸೆ ನಾನು ಎಲ್ಲದೂ ಬಿಟ್ಬಿಡ್ಬೇಕಲ್ಲ, ಹೆಂಗಾಯ್ತಲ್ಲ ಅಂತೆಲ್ಲ ಬೃಂದ ಒಳಗೆ ಸಂಕಟ ಪಡ್ತಾನೆ. ಬೃಂದ ಹೋಗಿ ಇವರಿಗೆ ಫೋನ್ ಮಾಡಿ ಹೇಳ್ತಾನೆ ಗಾಯತ್ರಿ ದೇವಿ ಅನ್ನೋರಿಗೆ, ನೋಡು ನೀವೇನೇನೋ ಹೇಳಿದ್ರಲ್ಲ ಅತ್ತೆ, ಏನೇನೋ JP ಬರೋದೇ ಇಲ್ಲ, JP ಇವತ್ತೇ ಲಾಸ್ಟು, JPನ ಇವತ್ತೇ ಸಾಯಿಸಿಬಿಡ್ತೀವಿ, ಈ ಮನೆ ಆಸ್ತಿ ಎಲ್ಲ ನಿಂದೆ ಅಂತ ಏನೇನೋ ಹೇಳಿದ್ವಿ, ಎಲ್ಲಿ ನೋಡಿದರೆ ಮಾವ ನೋಡಿದರೆ ಮನೆಗೆ ಬಂದುಬಿಟ್ರು ಅಂತೆಲ್ಲ ಹೇಳ್ತಾ. ಮನೆಗೆ ಬಂದುಬಿಟ್ರೆ 20 ಲಕ್ಷ ಹೆಂಗೆ ಅರೇಂಜ್ ಆಯಿತು ಅಂತೆಲ್ಲ ಹೇಳಿ ನೀವು ತುಂಬಾ ಗಾಬರಿ ಆಗಿಬಿಟ್ಟಿರ್ತಾ. ಅದೇ ಟೈಮಿಗೆ ಮತ್ತೆ ಅವರು ಗಾಯತ್ರಿ ದೇವಿ RPಗೆ ಫೋನ್ ಮಾಡ್ತಾರೆ.
ಅದೇ ಟೈಮಿಗೆ ಹೋಗೋಣ ನಡಿ ಅಂತೆಲ್ಲ ಹೇಳಿ ಮಾತಾಡ್ತಾ ಇರ್ತಾರೆ. ಹಾಂ ಸರಿ ಒಂದು ನಿಮಿಷ ಬಂದೆ ತಡಿ ಅಂತೆಲ್ಲ ಹೇಳಿ ಅವರು ಆಮೇಲೆ ಆರ್ ಪಿಗೆ ಫೋನ್ ಮಾಡ್ತಾರೆ. ಆರ್ ಪಿಗೆ ಫೋನ್ ಮಾಡಿ, ಆರ್ ಪಿ ನೀನು ದಯವಿಟ್ಟು ಎಲ್ಲಿ ಹೋಗೋದು ಬೇಕಾಗಿಲ್ಲ, ಎದಕ್ಕಂದರೆ ಇವನಿಗೆ ಬೇಲ್ ಆಗಿಬಿಡ್ತಂತೆ, ಜೆ ಬಿಗೆ ಬೇಲ್ ಆಗಿಬಿಡ್ತಂತೆ, ನೀನು ಇನ್ನೂ ವಾದ ಮಾಡಬೇಕು, ಪ್ಲೀಸ್ ಎಲ್ಲಿ ಹೋಗಬೇಡ ಅಂತ ಗಾಯತ್ರಿ ದೇವಿ ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನು ನೋಡಿಕೊಂಡು ಇವರು ತುಂಬ ಅಂದರೆ ತುಂಬಾ ಶಾಕ್ ಆಗಿಬಿಡ್ತಾರೆ. ಈ ಕಡೆ ಹೆಂಗಪ್ಪ ಬೇಲ್ ಬಂದಿರ್ಬೋದು ಇವರಿಗೆ ಅಂತೆಲ್ಲ ಹೇಳಿ ಹೆಂಗೆ ಅಮೌಂಟ್ ಅರೇಂಜ್ ಆಯಿತು ಹೆಂಗಿಲ್ಲ ಅಂತ ಇವ್ರಿಗೂ ಟೆನ್ಷನ್ ಆಗಿರುತ್ತೆ. ಭಾರ್ಗವಿ ಕೊನೆಗೂ ಗೆದ್ದುಬಿಟ್ಯಾ, ಕೊನೆಗೂ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟೆ ಜೆ ಪಿನ ಅಂತ ಗಾಯತ್ರಿ ದೇವಿನೂ ಮತ್ತು ಇವರಿಬ್ಬರು ಒಳಗೆ ಸಿಟ್ಟು ಮಾಡ್ತಾ ಇರ್ತಾರೆ. ಒಳಗೆ ಬೃಂದ ಸ್ವಲ್ಪ ಆ್ಯಕ್ಟಿಂಗ್ ಮಾಡಬೇಕಲ್ಲ, ಬೃಂದ ಬಂದು ಆ್ಯಕ್ಟಿಂಗ್ ಮಾಡ್ದ, ಮಾವ ನೀವು ಬಂದುಬಿಟ್ರಾ ಅಂತೆಲ್ಲ ಹೇಳಿದ. ಹ್ಞೂ ಬೃಂದ, ಮಾವ ಆರಾಮಿದ್ದೀರಾ? ಹ್ಞೂ ಬೃಂದ ಆರಾಮಿದ್ದೀನಿ, ನೀ ಆರಾಮಿದೆಯಾ ಅಂತೆಲ್ಲ ಕೇಳ್ದ. ಹ್ಞೂ ಮಾವ ಆರಾಮಿದ್ದೀನಿ, ನೀವಿಲ್ದ ಎಷ್ಟೋ ಮನೆಯೆಲ್ಲ ಬಿಕೋ ಅಂತ ಇತ್ತು ಅಂತೆಲ್ಲ ಸ್ವಲ್ಪ ಡ್ರಾಮಾ ಮಾಡಿದ್ದು ಇದು ಇವತ್ತಿಂದು ಎಪಿಸೋಡ್ ಆಗಿರುತ್ತೆ. ಇಲ್ಲಿ ಹೌದು ಇದೆಲ್ಲ ಹೆಂಗಾಯಿತು ಹೆಂಗಿಲ್ಲ, ದುಡ್ಡು ಹೆಂಗೆ ಅನಿಸಿದ್ರಿ, 20 ಲಕ್ಷ ಬೇಕಾಗಿತ್ತಲ್ಲ ಅಂತ ಎಲ್ಲ ಕೇಳಿದಾಗ ಅದೆಲ್ಲ ಇವಾಗೇನು ಅವಶ್ಯಕತೆ ಇಲ್ಲ ಡ್ಯಾಡ್, ಒಟ್ಟು ನೀವು ರಿಲ್ಯಾಕ್ಸ್ ಆಗಿರೋದು ನೋಡ್ಕೊಳ್ಳಿ ಅಂತೆಲ್ಲ ಹೇಳಿ ಅರ್ಜುನ್ ಹೇಳ್ತಾ ಇರ್ತಾನೆ. ನಿರ್ಮಲ ಅಂದರೆ ತುಂಬ ಬೇಜಾರಾಗಿರುತ್ತೆ, ಇವಾಗ ನನಗೆ ಸ್ವಲ್ಪ ಇದು ಅನಿಸಿತು ನೋಡು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಗಾಯತ್ರಿ ದೇವಿ ಮತ್ತು ಶಕ್ತಿ ಪ್ರಸಾದ್ ಇಬ್ಬರು ಸೇರಿಕೊಂಡು ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಾರ ಅನ್ನೋದು ನನಗೆ ಗೊತ್ತಾಗಿದೆ ಜೆ ಪಿ ಅಂತೆಲ್ಲ ಹೇಳಿ ಅಳ್ತಾ ಇದ್ದಾಗ ಇರಲಿ ಬಿಡು, ಇವಾಗ ನಾನು ಹೆಂಗೋ ಬಂದಿದ್ದೀನಲ್ಲ ಸುಮ್ಮನೆ ಇರುವ ಅಂತೆಲ್ಲ ಹೇಳ್ತಾ ಇದೇ ಟೈಮಿಗೆ ಶಕು ಅಂದರೆ ಅವರು ಶಕುಂತಲಾ ನೋಡು, ನೀವು ಎಷ್ಟೇ ನನಗೆ ಒಳ್ಳೆ ದಾರಿ ತೋರಿಸಿಕೊಟ್ರು ನಾನು ನಿಮ್ಮ ಒಳ್ಳೆ ದಾರಿಯಲ್ಲಿ ನಾನು ನಡೆದೇ ಇಲ್ಲ ನೋಡಿ ಶಕುಂತಲಾ, ಯಾವತ್ತೂ ನಾನು ನನ್ನ ದಾರಿಯಲ್ಲೇ ಹೋದೆ, ನೀನು ಎಷ್ಟೇ ನನಗೆ ಒಳ್ಳೆ ದಾರಿ ತೋರಿಸಿಕೊಟ್ರು ನಾನು ಅಹಂಕಾರ ಸೊಕ್ಕಿಂದ ಹಿಡಿದು ನಾನು ಯಾರು ನಿಮ್ಮ ಮಾತೇ ಕೇಳಲಿಲ್ಲ, ನಿಮ್ಮನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಇವತ್ತು ನನ್ನ ಕೈಯಾರ ನನ್ನ ಶಿಕ್ಷೆ ನಾನೇ ಕೊಟ್ಕೊಳ್ತಾ ಇದ್ದೀನಿ ನೋಡು ಅಂತೆಲ್ಲ ಹೇಳಿ, ಅಂದರೆ ಅವ್ರ ತಾಯಿ ಮುಂದೆ ಶಕುಂತಲಾ ಅಂತ ಇರ್ತಾರಲ್ಲ ಅವ್ರ ತಾಯಿ ಮುಂದೆ ಹೇಳಿ ಅಳ್ತಾ ಇರೋ ಟೈಮ್ ಒಳಗೆ ಅವರಮ್ಮ ಇರಲಿ ಬಿಡಪ್ಪ, ಎಲ್ಲ ಒಂದು ಟೈಮ್ ಅಂತ ಇರುತ್ತಲ್ಲ, ಅದು ಬ್ಯಾಡ್ ಟೈಮ್ ಎಲ್ಲ ಹೋಗಿ ಒಳ್ಳೆ ಟೈಮ್ ಬಂದರೆ ಸಾಕು ಅಂತೆಲ್ಲ ಅವರಮ್ಮ ಹೇಳ್ತಾರೆ. ಇದೇ ಟೈಮಿಗೆ ಈ ಕಡೆ ಇವ್ರಿಗಂತೂ ಗಾಯತ್ರಿ ದೇವಿಗೂ ಶಕ್ತಿ ಪ್ರಸಾದ್ಗೂ ತುಂಬ ಟೆನ್ಷನ್ ಆಗಿರುತ್ತೆ. ಈ ಕಡೆ ಬೃಂದಾಗೂ ಹೇಳ್ಕೊಳ್ಳಾರ್ದಷ್ಟು ಅನಿಸ್ಬಿಟ್ಟಿರ್ತೈತೆ, ತುಂಬ ಕೋಪ ಇರಿಟೇಟ್ ಎಲ್ಲ ಆಗ್ತಾ ಇರ್ತೈತಿ. ಇದು ಇವತ್ತಿನ ಎಪಿಸೋಡ್, ಅಂದರೆ ಇವತ್ತು ಫ್ರೈಡೇ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ದಿನದಲ್ಲಿ ಈ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಈ ಬೇಲ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ ಏನಿಲ್ಲ ನೋಡಬೇಕಾಗುತ್ತೆ. ಇದು ಆಮೇಲೆ ಇನ್ನೊಂದು ಮೇನ್ ಇಲ್ಲಿ 20 ಲಕ್ಷ ರೂಪಾಯಿ ಏನು ಇವ್ರು ಜಗನ್ ಕೊಟ್ಟಿದ್ದಾರಲ್ಲ, ಈ 20 ಲಕ್ಷ ರೂಪಾಯಿ ಮೇ ಬಿ ಇವ್ರ ಮನೆಯೇ ಬರ್ಸ್ಕೊಂಡಿರ್ತಾರೆ, ಇದು ಇವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಈಗ ಏನು ಡಿಸಿಷನ್ ತೊಗೊತಾರೆ ಏನಿಲ್ಲ, ಯಾಕಂದರೆ ಈಗ ಆಲ್ರೆಡಿ ಜೆ ಪಿನ ಹೊರಗಡೆ ಬಂದಿದ್ದಾರಲ್ಲ, ಹಾಗಾಗಿ ಯಾವ ಡಿಸಿಷನ್ ತೊಗೊತಾರೆ ಯಾವುದಿಲ್ಲ. ಮೇ ಬಿ ಸ್ವಂತ ಅಣ್ಣ ಅಂತಂದು ಹೇಳಿ ಮೋಸ ಮಾಡಿ ಮನೆಯೇ ಬರ್ಸ್ಕೊಂಡ್ಬಿಟ್ಟಿರ್ತಾರೆ 20 ಲಕ್ಷ ರೂಪಾಯಿಗೆ. ಇದು ನೆಕ್ಸ್ಟ್ ಹೆಂಗೆ ಟ್ವಿಸ್ಟ್ ಇಟ್ಟಿದ್ದಾನಂತ ನೋಡಬೇಕು. ನಾಳೆ ಎಪಿಸೋಡ್ ಸಾಟರ್ಡೇ ಅಥವಾ ಮೇ ಬಿ ಇನ್ನೊಂದು ವಾರದಲ್ಲಿ ಇದೇನಂತೆಲ್ಲ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಮನೆ ಮೇ ಬಿ ಬ್ಯಾಂಕ್ ಅವ್ರಿಗೆ ಹೇಳಿ ಇದೆಲ್ಲ ಇವರೇ ಸೀಸ್ ಮಾಡಿಸಿರ್ತಾರೆ, ಒಡವೆ ಅದೆಲ್ಲ ಸೀಸ್ ಮಾಡಿಸಿ 20 ಲಕ್ಷ ರೂಪಾಯಿ ಅವ್ರದ್ದು ದುಡ್ಡು ಮನೆ ತೊಗೋಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಜಗನ್ ಪ್ಲ್ಯಾನ್ ಎಲ್ಲ ಆಚೆ ಬರುತ್ತೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ, ಫ್ರೈಡೇ ಎಪಿಸೋಡು. ನೆಕ್ಸ್ಟ್ ಟ್ವಿಸ್ಟ್ ಇಟ್ಟಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಭಾರ್ಗವಿ LLB. ಇದು ಫ್ರೈಡೇ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕೊನೆಗೂ